ಚಾನಲ್ ನಿನ್ನ ಜೊತೆ ನನ್ನ ಕತೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಪುರುಷೋತ್ತಮ್ ಚೇತರಿಸ್ಕೊತಾ ಇರ್ತಾರೆ. ಪುರುಷೋತ್ತಮ್ಗೆ ಪ್ರಜ್ಞೆ ಬಂದರೆ ಕೊನೆಗೂ ಇಲ್ಲಿ ಅಜಿತ್ ಅಂದ್ಕೊಂಡಿದ್ದ ಎಲ್ಲ ಕೂಡ ಅನುಮಾನ ಕ್ಲಿಯರ್ ಆಗುತ್ತೆ. ಅಜಿತ್ ಕೂಡ ಅದೇ ಆಸೆ, ನನ್ನ ಅನುಮಾನಕ್ಕೆಲ್ಲ ಸರಿ ಹೋಗಬೇಕು ಅಂದರೆ ಪುರುಷೋತ್ತಮ್ಗೆ ಪ್ರಜ್ಞೆ ಬರಬೇಕು, ಪುರುಷೋತ್ತಮ್ ನಿಜ ಹೇಳೋದ್ರಿಂದ ಎಲ್ಲ ಸತ್ಯ ಬಯಲಾಗುತ್ತೆ ಅಂತ ಅಜಿತ್ ಕೂಡ ಇಲ್ಲಿ ಪುರುಷೋತ್ತಮ್ಗೆ ಟ್ರೀಟ್ಮೆಂಟ್ ಕೊಡ್ತಾನೆ ಇರ್ತಾರೆ. ಹಾಗೆ ಈ ಕಡೆ ಪುರುಷೋತ್ತಮ್ ಕೂಡ ಚೇತರಿಸ್ಕೊಂಡಿರೋದನ್ನು ನೋಡಿಬಿಟ್ಟು ನಮ್ಮ ಮೆಡಿಷನ್ಗೆ ತುಂಬಾ ಇದು ಮಾಡ್ತಾ ಇದ್ದಾರೆ ಇವರು, ಪರವಾಗಿಲ್ಲ ಹಾಗಾದರೆ ಅಂತ ಇಲ್ಲಿ ಸ್ಪಂದಿಸ್ತಾ ಇದ್ದಾರೆ ಅಂತ ಡಾಕ್ಟರ್ ಹೇಳ್ತಾರೆ. ಆಗ ಅಜಿತ್ಗೆ ಫೋನ್ ಮಾಡಿಬಿಟ್ಟು, ಸರ್ ನೀವು ಹಾಕಿರೋ ಪುರುಷೋತ್ತಮ ಇರ್ತಾರಲ್ವ, ನಮ್ಮ ಮೆಡಿಷನ್ಗೆ ಸ್ಪಂದಿಸ್ತಾ ಇದ್ದಾರೆ ಅಂದರೆ ಅವರಿಗೆ ಪ್ರಜ್ಞೆ ಬರೋದು ಗ್ಯಾರಂಟಿ ಅನ್ನಿಸ್ತಾ ಇದೆ ಅಂತ ಡಾಕ್ಟರ್ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಅಜಿತ್ಗೆ ತುಂಬಾ ಖುಷಿ ಆಗುತ್ತೆ. ಸರಿ ಡಾಕ್ಟರ್, ಆದರೆ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಡಾಕ್ಟರ್, ಯಾವುದೇ ಕಾರಣಕ್ಕೂ ಅವ್ರಿಗೆ ಪ್ರಜ್ಞೆ ಬಂದರೆ ಆದಷ್ಟು ಬೇಗ ನನಗೆ ಕಾಲ್ ಮಾಡಿ ಅಂತ ಅಜಿತ್ ಹೇಳ್ತಾರೆ. ಆಗ ಡಾಕ್ಟರ್ ಕೂಡ ಸರಿ ಅಂತ ಅಜಿತ್ ಹತ್ರ ಹೇಳ್ತಾರೆ. ಆಗ ಅಜಿತ್ ಅಂತೂ, ದೇವರೇ ಆದಷ್ಟು ಬೇಗ ಪುರುಷೋತ್ತಮ್ಗೆ ಪ್ರಜ್ಞೆ ಬರಬೇಕು, ನನ್ನ ಗುರಿನೂ ಕೂಡ ಅದೇ, ನಾನೇನು ಅಂದ್ಕೊಂಡಿದ್ನೋ ಅದನ್ನ ಆದಷ್ಟು ಬೇಗ ಸಾಧಿಸಬೇಕು ಅಂತ ಅಜಿತ್ ಅಂದ್ಕೊತಾ ಇರ್ತಾರೆ. ಡಾಕ್ಟರ್ ಚೆಕಪ್ ಮಾಡಿ ಹೊರಗಡೆ ಹೋಗಿರ್ತಾರೆ. ಆಗ ಪುರುಷೋತ್ತಮ್ಗೆ ಪ್ರಜ್ಞೆ ಬಂದೇ ಬಿಡುತ್ತೆ. ಪುರುಷೋತ್ತಮ್ ಹುಗುರ ನಿಧಾನವಾಗಿ ಕಣ್ಣನ್ನು ತೆರೀತಾರೆ. ಆಗ ನಾನು ಎಲ್ಲಿದ್ದೀನಿ ಅಂತ ಪುರುಷೋತ್ತಮ್ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಪುರುಷೋತ್ತಮ್ಗೆ ಹಳೆದೆಲ್ಲ ನೆನಪಾಗ್ತಾ ಇರುತ್ತೆ, ದೇವಯಾನಿ ಮಾಡಿರೋದೆಲ್ಲ ನೆನಪಿಗೆ ಬರ್ತಾ ಇರುತ್ತೆ. ಅಂದರೆ ದೇವಯಾನಿ ನನ್ನನ್ನು ಸಾಯಿಸ್ಬಿಡ್ತಾಳೆ, ಯಾವುದೇ ಕಾರಣಕ್ಕೂ ನಾನು ಸತ್ಯ ಹೇಳಿದೆ ಸಾಯಬಾರ್ದು ದೇವರೇ, ಈ ಸತಿನಾದರೂ ಭೂಮಿ ಆ ಶ್ರವಣ್ ಮಗಳು ಯಾರು ಅನ್ನೋದನ್ನು ಹೇಳಬೇಕು. ಇಲ್ಲಿ ಭೂಮಿನೇ ಮನಸ್ವಿನಿ ಅನ್ನೋದು ಪುರುಷೋತ್ತಮ್ಗೆ ನಿಜ ಗೊತ್ತಿರುತ್ತೆ. ಮೊದಲು ಈ ವಿಷಯನ ನಾನು ಶ್ರವಣ್ ಸಾಹೇಬ್ರಿಗೆ ಹೇಳಬೇಕು, ಆಮೇಲೆ ನಾನು ಸತ್ರು ಪರವಾಗಿಲ್ಲ ಅಂತ ಪುರುಷೋತ್ತಮ್ ಕೂತ್ಕೊತಾರೆ. ಆಗ ಯಾರೂ ಇಲ್ಲದನ್ನು ನೋಡಿ ನಿಧಾನವಾಗಿ ಆಸ್ಪತ್ರೆಯಿಂದ ಎಸ್ಕೇಪ್ ಆಗ್ತಾರೆ ಪುರುಷೋತ್ತಮ್. ಈ ಕಡೆ ಅಜಿತ್ ಇಲ್ಲಿ ಆಸ್ಪತ್ರೆಗೆ ಫೋನ್ ಮಾಡಿದಾಗ, ಅದು ಸರ್, ಅದು ಪುರುಷೋತ್ತಮ್ ಕಾಣೆಯಾಗಿದ್ದಾರೆ ಅಂತ ಹೇಳ್ತಾರೆ. ಅದನ್ನೇ ಕೇಳಿಸಿಕೊಂಡ ಅಜಿತ್ ಶಾಕ್ ಆಗ್ತಾರೆ. ಏನು ಮಾತಾಡ್ತಾ ಇದ್ದೀರಾ ನೀವು ಅಂತ ಕೇಳ್ತಾರೆ. ಅದು ಸರ್, ಅವ್ರಿಗೆ ಪ್ರಜ್ಞೆ ಬಂದಿತ್ತು, ಆದರೆ ಅವರು ಅಷ್ಟು ಬೇಗ ಎಲ್ಲಿ ಹೋದರು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಆಗ ಎಲ್ಲ ಕಡೆ ಪುರುಷೋತ್ತಮನ ಹುಡುಕಾಡ್ತಾ ಇರ್ತಾರೆ ಅಜಿತ್ಗೆ ಏನು ಮಾಡಬೇಕು ಅಂತಲೂ ಕೂಡ ಗೊತ್ತಾಗ್ತಾ ಇರಲ್ಲ. ಮನೆಗೆ ಬಂದ ಅಜಿತ್ ಅವರು, ಅಮ್ಮವ ಅದು ಆಸ್ಪತ್ರೆಯಲ್ಲಿ ಪುರುಷೋತ್ತಮ್ಗೆ ಪ್ರಜ್ಞೆ ಬಂದಿದೆ ಅಂತೆ, ಆದರೆ ಪುರುಷೋತ್ತಮ್ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಅಜಿತ್ ಹೇಳಿದಾಗ ದೇವಯಾನಿ ಬೆಚ್ಚಿ ಬೀಳ್ತಾರೆ. ಏನು ಪುರುಷೋತ್ತಮ್ ಕಾಣ್ತಾ ಇಲ್ವಾ, ಎಲ್ಲಿ ಹೋಗಿದ್ದಾನೆ, ಅಷ್ಟಕ್ಕೂ ಎಲ್ಲಿ ಹೋಗೋಕ್ಕೆ ಸಾಧ್ಯವನು ಅಂತ ಶ್ರವಣ್ ಹೇಳ್ತಾರೆ. ಅದೇ ಗೊತ್ತಾಗ್ತಾ ಇಲ್ಲ ಮಾವ, ಎಲ್ಲೂ ಕೂಡ ಪುರುಷೋತ್ತಮ್ ಕಾಣಿಸ್ತಾ ಇಲ್ಲ, ಮುಂದೇನು ಮಾಡಬೇಕು, ಪುರುಷೋತ್ತಮನ ಹುಡುಕೋದು ಹೇಗೆ ಅಂತ ಇಲ್ಲಿ ಅಜಿತ್ ಹೇಳ್ತಾರೆ. ಆಗ ಈ ಕಡೆ ದೇವಯಾನಿ ಅಂತೂ ತುಂಬಾ ಭಯದಲ್ಲಿರ್ತಾರೆ. ಏನು ಅವನು ಬದುಕಿದಾನ ಅಂದರೆ ಅವನಿಗೆ ಪ್ರಜ್ಞೆ ಬಂದಿದೆಯಾ, ಅವನಿಗೆ ಪ್ರಜ್ಞೆ ಬಂತು ಅಂದರೆ ನನ್ನ ಕತೆ ಮುಗಿತು ಅಂತ ದೇವಯಾನಿ ತುಂಬಾ ಭಯ ಪಡ್ತಾ ಇರ್ತಾರೆ. ನಚ್ಚಿ ಜೊತೆ ಅಂಜು ಮಾತ್ರ ಪ್ರೀತಿಯಲ್ಲಿ ಕಳೀತಾ ಇರ್ತಾರೆ. ನಚ್ಚಿ ಯಾಕೋ ಗೊತ್ತಿಲ್ಲ ಎಷ್ಟು ಬೇಗ ನಮ್ಮ ಮದುವೆ ಆಗುತ್ತೋ ಏನೋ, ಒಟ್ಟಿನಲ್ಲಿ ನಾವಿಬ್ಬರು ಖುಷಿಯಾಗಿರಬೇಕು, ನನ್ನ ಕನಸು ಏನು ಗೊತ್ತಾ ನಚ್ಚಿ ಅಂತ ಇಲ್ಲಿ ಅಂಜು ಹೇಳ್ತಾ ಇರ್ತಾರೆ. ಅಯ್ಯೋ ಅಂಜು, ನಿನ್ನ ಕನಸು ಎಲ್ಲ ನಾನು ಈಡೇರಿಸ್ತೀನಿ, ನೀನು ಏನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಈಗ ನನಗೆ ಅರ್ಜೆಂಟಾಗಿ ಕೆಲಸ ಇದೆ ಅಂತ ಹೇಳಿ ನಚ್ಚಿ ಅಲ್ಲಿಂದ ಹೋಗ್ತಾರೆ. ಆಗ ಅಂಜುಗೆ ತುಂಬಾ ಕೋಪ ಬರುತ್ತೆ. ಈ ನಚ್ಚಿ ನನ್ನ ಮಾತೆ ಕೇಳಲ್ಲ ಅಂತಾನೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡ ಪುರುಷೋತ್ತಮ್ ಅಂತೂ ಹೇಗಾದರೂ ಮಾಡಿ ಮನೆ ಹತ್ರ ಹೋಗಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. ಆದರೆ ಈ ಕಡೆ ಕಾನ್ಸ್ಟೇಬಲ್ ಎಲ್ಲರೂ ಕೂಡ ಹುಡುಕಾಡ್ತಾ ಇರ್ತಾರೆ. ಆಗ ದೇವಯಾನಿಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಶ್ರವಣ್ ಕೂಡ, ಅಜಿತ ಪುರುಷೋತ್ತಮ್ ಎಲ್ಲೋ ಹೋಗಿರ್ಬೋದು, ಪುರುಷೋತ್ತಮ್ ಬೇಕು ನನಗೆ ಅಂತ ಶ್ರವಣ್ ಹೇಳ್ತಾರೆ. ಮಾವ, ಈ ನಿಜ ಗೊತ್ತಿರೋದು ಪುರುಷೋತ್ತಮ್ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ, ಪುರುಷೋತ್ತಮನ ಹುಡುಕ್ಲೇಬೇಕು, ಪುರುಷೋತ್ತಮ್ ನಮ್ಮ ಕೈಗೆ ಸಿಗಲೇಬೇಕು ಅಂತ ಅಜಿತ್ ಹೇಳ್ತಾರೆ. ಆಗ ಅದನ್ನು ಕೇಳಿಸಿಕೊಂಡ ಎಲ್ರಿಗೂ ಕೂಡ ಟೆನ್ಷನ್ ಆಗ್ತಾ ಇರುತ್ತೆ. ಈ ಕಡೆ ಭೂಮಿ ಕೂಡ, ಇಲ್ಲಿ ಶಾರದಾ ಭೂಮಿ ಮಗಳೇ ಅನ್ನೋದು ಭೂಮಿಗೆ ಗೊತ್ತಿರಲ್ಲ, ಆದರೆ ಶಾರದಾಗೆ ಭೂಮಿ ತನ್ನ ಮಗಳು ಅನ್ನೋದು ಯಾವಾಗಿನಿಂದನೂ ಗೊತ್ತಿರುತ್ತೆ, ಆದರೆ ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಅಷ್ಟೇ. ಅಂದರೆ ಮಾತಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಶಾರದಾಗೆ. ಇಲ್ಲಿ ಶಾರದಾ ಆವತ್ತೇ ಪುರುಷೋತ್ತಮನ ನೋಡಿದಾಗ ಶಾರದಾಗೆ ಹಳೆ ನೆನಪು ಎಲ್ಲ ಬರ್ತಾ ಇರುತ್ತೆ. ಈ ಪುರುಷೋತ್ತಮನಿಂದನೇ ನನ್ನ ಮಗಳು ದೂರ ಆಗಿತ್ತು ಅಂತ ಪುರುಷೋತ್ತಮನ ಸಾಯಿಸಕ್ಕೆ ಹೋಗಿದ್ದಾರೆ. ಆದರೆ ಈಗ ಅದೇ ಪುರುಷೋತ್ತಮ್ಗೆ ಪ್ರಜ್ಞೆ ಬಂದಿದೆ ಅಂತ ಗೊತ್ತಾದ ಮೇಲೆ ಎಲ್ಲರೂ ಕೂಡ ತುಂಬಾ ಹುಡುಕಾಡ್ತಾ ಇರ್ತಾರೆ. ಆಗ ಪುರುಷೋತ್ತಮ ಅಂತೂ ಮನೆ ಹತ್ರ ಬಂದೇ ಬಿಡ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ಬೆಚ್ಚಿ ಬೀಳ್ತಾರೆ. ಆಗ ಅಜಿತ್ ಅವರು, ಪುರುಷೋತ್ತಮ್ ನೀನಿಲ್ಲಿ ಅಂತ ಹೇಳ್ತಾರೆ. ಆಗ ಪುರುಷೋತ್ತಮ್ ಅಂತೂ ತುಂಬಾ ಭಯದಲ್ಲಿರ್ತಾರೆ. ದೇವಯಾನಿನ ನೋಡಿಬಿಟ್ಟು ತುಂಬಾ
ಭಯ ಪಡ್ತಾ ಇರ್ತಾರೆ. ಆಗ ಏನಾಯಿತು ಪುರುಷೋತ್ತಮ್, ಅಷ್ಟಕ್ಕೂ ನಿಮ್ಮ ಪ್ರಜ್ಞೆ ಬಂದಿದೆಯಾ, ಒಳ್ಳೇದೇ ಆಯಿತು ಅಂತ ಅಜಿತ್ ಹೇಳ್ತಾರೆ. ಆಗ ಪುರುಷೋತ್ತಮ್, ಅಯ್ಯೋ ಇಲ್ಲಿ ಇಲ್ಲಿ ಈ ಮನೆಯಲ್ಲಿ ಈ ಕೆಟ್ಟ ಹುಳಗಳನ್ನು ಯಾಕೆ ಇಟ್ಕೊಂಡಿದ್ದೀರಾ, ನಿಮಗೆ ಮೋಸ ಆಗ್ತಾಯಿದೆ, ನಿಮಗೆ ಮೋಸ ಮಾಡ್ತಾ ಇರೋದು ಬೇರೆ ಯಾರೂ ಅಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಶ್ರವಣ್ ಸಾಹೇಬ್ರೆ, ನಿಮ್ಮ ಮಗಳು ಬೇರೆ ಯಾರೂ ಅಲ್ಲ, ಆ ಭೂಮಿನೇ ಮನಸ್ವಿನಿ, ಅವಳೇ ನಿಮ್ಮ ಮಗಳು ಅಂತ ಪುರುಷೋತ್ತಮ್ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಮನೆಯವರೆಲ್ಲರೂ ಕೂಡ ಬೆಚ್ಚಿ ಬಿಡ್ತಾರೆ. ಆಗ ಶ್ರವಣ್ ಅವರು ತುಂಬಾ ಖುಷಿ ಪಡ್ತಾರೆ. ಏನೋ ಹೇಳ್ತಾ ಇದೆಯಾ ಪುರುಷೋತ್ತಮ್ ನೀನು, ಭೂಮಿ ನನ್ನ ಮಗಳ, ಅದೇಗೆ ಸಾಧ್ಯ ಅಂತ ಹೇಳ್ತಾರೆ. ಹೌದು ದೊಡ್ಡ ಸಾಹೇಬ್ರೆ, ಅಷ್ಟಕ್ಕೂ ಇಷ್ಟೆಲ್ಲ ಆಗಿದ್ದು ಅಂತ ಹೇಳಿ ಎಲ್ಲಷ್ಟು ಕಥೆನೂ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಶ್ರವಣ್ ಅಜಿತ್ ಇಬ್ಬರು ಕೂಡ ಶಾಕ್ ಆಗ್ತಾರೆ. ಆಗ ಇಷ್ಟಕ್ಕೆಲ್ಲ ಕಾರಣ ನಿಮ್ಮ ಮಗಳನ್ನ ದೂರ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅಲ್ಲಿ ನಿಂತಿದ್ದಾಳೆ ನೋಡಿ ಅವಳೇ, ಆ ದೇವಯಾನಿನೇ ನನ್ನನ್ನು ಸಾಯಿಸಿದ್ದು ಅಂತ ಇಲ್ಲಿ ಪುರುಷೋತ್ತಮ್ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಅಜಿತ್ ಅಂತೂ ತುಂಬ ಶಾಕ್ ಆಗ್ತಾರೆ. ಈ ಕಡೆ ಮನೆ ಮಂದಿ ಎಲ್ಲ ತುಂಬಾ ಭಯ ಪಡ್ತಾ ಇರ್ತಾರೆ. ಆಗ ದೇವಯಾನಿ ಅಂತೂ ಒಂದು ಕ್ಷಣ ಬೆಚ್ಚಿಯಲ್ಲೇ ಕುಸಿದು ಬಿಡ್ತಾರೆ. ಇದೆಲ್ಲ ದೇವಯಾನಿಯ ಕನಸ ಅಥವಾ ನಿಜವಾಗ್ಲೂ ಆಗಿತ್ತಾ ಅಂತ ಮುಂದೆ ತಿಳ್ಕೊಳ್ಳೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ.